ಮತ್ತು ಎಲ್ಲ ಸಾಧು ಸಂತರಾಗಲಿ, ಶರಣರಾಗಲಿ, ದಾಸವರೇಣ್ಯರಾಗಲಿ ಸಾರುವುದನ್ನು ಇದನ್ನು ಸರ್ ಮೂಲ ತತ್ವ ಅಂದರೆ ಮಾನವ ಇದೆಲ್ಲ ಒಂದೇ. ಅಂತೂ ಇಂದು ಒಟ್ಟಿನಲ್ಲ 188ನೇ ಶಿವಾನುಭವ ಗೋಷ್ಠಿ ಯಶಸ್ವಿ ಆಯಿತು. ಮುಖ್ಯವಾಗಿ ಮಾತಾಡಿದವರು ನಮ್ಮ ಸ್ವಾಮೀಜಿಯವರು, ಶ್ರೀ ಮಂದಿರ ಮನೋತ್ಸವಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ನಿಮ್ಮ ಹಸ್ತಪ್ರತಿ ಬಿಡುಗಡೆ ನಮ್ಮದೇನ್ರಿ ನಾ ಕಂಡಂತೆ ವಿವೇಕಾನಂದ ಅಂತ ಹಸ್ತಪ್ರತಿಯನ್ನು ಒಂದು ಬಿಡುಗಡೆ ಮಾಡಿದ್ದಾರೆ ಸರ್. ಜೊತೆಗೆ ರಕ್ಷಾಬಂಧನ ಕಾರ್ಯಕ್ರಮ ನೆರವೇರಿತು ರೀ. ಇದು ಕೊನೆಯ ಪ್ರಶ್ನೆ ಹೇಳಿ ಸರ್. ಈ 188 ಶಿವಾನುಭವ ಗೋಷ್ಠಿ ಆಗಿದ್ದಾವ. ಹಾಂ ಸರ್. ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಆಗಿರ್ಬೋದು ನಿಮಗೆ ಅನಿಸದ ಸರ್? ನಿಜಕ್ಕೂ ಸರ್ ಈಗ ಪ್ರತಿ ಹುಣ್ಣಿಮೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸರ್. ಜನ ಆಸಕ್ತ ಜನ ಸರ್. ಅಂದರೆ ಲೋಕೋಭಿನ್ನ ರುಚಿ ಅಂತಾರಲ್ರಿ, ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಇರ್ತದೆ ರೀ. ಹಂಗೆ ರೀ ಈ ಸಮಾಜದೊಳಗೆ ಕೆಲವು ಮಂದಿಗೆ ಆದರೆ ಸಹ ಇದು ಆಧ್ಯಾತ್ಮ ಕಡೆಗೆ ಒಲವು ಬರ್ತದೆ ರೀ. ನಾವು ಮಠಗಳಿಗೆ ಹೋಗಬೇಕು, ಮಂದಿರಗಳಿಗೆ ಹೋಗಬೇಕು, ಅಲ್ಲಿ ನಾವು ಅದು ಏನು ಮಾಡ್ಬೇಕಂತಂದರೆ ನಮ್ಮ ಒಂದು ತನವನ್ನು ಬಿಟ್ಟರೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು, ನಾವು ಪುನೀತರಾಗಬೇಕು, ಅವನ್ನ ಆಚರಣೆಯೊಳಗೆ ತರಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಆದರ್ಶಪ್ರಾಯರಾಗಬೇಕು ಅನ್ನೋಂಥ ಆಸೆ ರೀ ಪ್ರತಿಯೊಬ್ಬರಲ್ಲಿ ಅದ ರೀ. ಯಾರಿಗೆ ಹೆಸರು ಬೇಡ್ರಿ, ಯಾರಿಗೆ ಕೀರ್ತಿ ಬೇಡ, ಯಾರಿಗೆ ಹಣ ಬೇಡ ರೀ, ಎಲ್ಲರಿಗೂ ಇದು ಬೇಕು ರೀ. ಅದರ ಜೊತೆಗೆ ಒಂದು ಸಚ್ಚಾರಿತ್ರ್ಯ ಅನ್ನೋದು ಭಾಳ ಮುಖ್ಯ ಅದ ರೀ. ಆ ಚಾರಿತ್ರ್ಯದ ಒಂದು ಗಂಟನ್ನು ಕಟ್ಟುವ ಸಲುವಾಗಿ ರೀ ಇಂಥ ಶ್ರೀಮಠಗಳಿಗೆ ಬರುವಂಥ ಪರಂಪರೆ ನಮ್ಮ ಹಿರಿಯರು ಮೊದಲಿನಿಂದ ಹಾಕೊಂಡು ಬಂದಾರೆ. ಅದು ಈಗಲೂ ನಡೀತದೆ ರೀ, ಮುಂದೂ ನಡೀತದೆ. ಆದಮೇಲೆ ಇಲ್ಲಿವರೆಗೆ ನಮ್ಮ ಶೂನ್ಯ ಸಂಪಾದನೆ ಮಠದಲ್ಲಿ ನಿರಂತರವಾಗಿ 15 ವರ್ಷಗಳಿಂದ ನಡ್ಕೊಂಡ್ಬಂದಂಥ 188ನೇ ಶಿವಾನುಭವ ಗೋಷ್ಠಿ ನೆರವೇರಿದ್ದನ್ನು ನೀವು ಕೇಳಿದಿರಿ. ಅದರಲ್ಲೇ ನಮ್ಮ ಶ್ರೀ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸಮಾಜಕ್ಕೆ ಮುನ್ನುಗ್ಗೋದಕ್ಕಾಗಿ, ಮುನ್ಸಾಗೋದಕ್ಕಾಗಿ, ಒಳ್ಳೆಯ ಬದುಕನ್ನು ಮಾಡೋದಕ್ಕಾಗಿ ನೀಡಿದಂಥ ಸಲಹೆ ಸೂಚನೆಗಳನ್ನು ಅವ್ರು ಮಾತಾಡಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ತಾವು ಹೋಗ್ತಾ ಇರಬೇಕು. ಹೋಗಿ ಅಲ್ಲಿ ವಿಚಾರನ ತಿಳ್ಕೊಂಡು ಸಂಸ್ಕಾರವಂತರಾಗೋ ಜೊತೆಗೆ ಒಳ್ಳೆಯ ಸಮಾಜ ಕಟ್ಟುವಲ್ಲೇ ನಾವು ನೀವೆಲ್ಲ ಕಾರಣೀಕರ್ತರಾಗಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಇಲ್ಲಿವರೆಗೆ ನೋಡೋಂಥ ಚರ್ಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡಿ ವಂದನೆಗಳು. ಶರಣ.